ಸ್ನೇಹಿತ ಅವಿನಾಶ್ ಚಾನಲ್ಗೆ ಸ್ವಾಗತ. ಇವತ್ತು ಶುಂಠಿ ಕಷಾಯ ಮಾಡ್ತಾಯಿದ್ದೀನಿ. ಶೀತ, ಕೆಮ್ಮು, ಜ್ವರ, ಕಟ್ಟಿದ ಗಂಟಲು ಅದೆಲ್ಲ ನಿವಾರಣೆ ಆಗಲಿಕ್ಕೆ ಮನೆಮದ್ದು ಮಾಡ್ತಾಯಿದ್ದೀನಿ. ಅದು ಅಡುಗೆ ಮನೆಯಲ್ಲೇ ಪ್ರತಿನಿತ್ಯ ಸಿಗುವಂಥ ಪದಾರ್ಥಗಳನ್ನೇ ಬಳಸಿ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂದರೆ 1/4 ಟೀ ಸ್ಪೂನ್ ಧನಿಯಾ ಬೀಜ, 1/4 ಟೀ ಸ್ಪೂನ್ ಕಾಳುಮೆಣಸು ಪುಡಿ, ಇದು ಚಕ್ಕೆ ಸ್ವಲ್ಪ, 2 ಲವಂಗ, 1 ಪಲಾವ್ ಎಲೆ, 1 ಇಂಚು ಶುಂಠಿ ತುರಿದಿಟ್ಕೊಂಡಿನಿ, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ತುಳಸಿ ಎಲೆ, ಸ್ವಲ್ಪ ಬೆಲ್ಲ, 1 ಕಪ್ ನೀರು. ಇದು ಹೇಗೆ ಮಾಡೋದು ನೋಡೋಣ. ಟೀ ಪಾತ್ರೆ ಬಿಸಿಗಿಟ್ಟಿದ್ದೀನಿ. ಇದರಲ್ಲಿ 1 ಕಪ್ ನೀರು ಹಾಕ್ತಾಯಿದ್ದೀನಿ. ಪಲಾವ್ ಎಲೆ ಹಾಕ್ತಾಯಿದ್ದೀನಿ, ಶುಂಠಿ, 2 ಲವಂಗ, ಸ್ವಲ್ಪ ಚಕ್ಕೆ, ತುಳಸಿ ಎಲೆ, ಸ್ವಲ್ಪ ಬೆಲ್ಲ, ಕೊತ್ತಂಬರಿ ಬೀಜ ಹಾಕ್ತಾಯಿದ್ದೀನಿ, ಸ್ವಲ್ಪ ಕಾಳು ಮೆಣಸಿನ ಪುಡಿ. ಇಷ್ಟನ್ನು ಹಾಕಿ ಕಡಿಮೆ ಉರಿಯಲ್ಲ 5 ನಿಮಿಷ ಕುದಿಬೇಕು. ಇದು 1 ಗ್ಲಾಸ್ ನೀರು ಹಾಕಿದ್ದೀವಲ್ಲ, ಇದರಲ್ಲಿ ಒಂದು ಅರ್ಧ ಗ್ಲಾಸ್ ನೀರು ಕಷಾಯವಾಗೋವರೆಗೂ ಚೆನ್ನಾಗಿ ಕುದಿಸ್ಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ ನೀರು ಇಲ್ಲಿವರೆಗೂ ಬಂದಿದೆ. ಈಗ ಅರ್ಧದಷ್ಟು ನೀರು ಆಗಿದೆ, ಕಷಾಯ ಆಗಿದೆ. ಈಗ ಸರ್ವ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.